ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ಬೆಂಗಳೂರಿನಲ್ಲಿ ಇರುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಮಠನ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡ್ಕೊ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ಬಂದಿರೋದು ಬೆಂಗಳೂರಿನಲ್ಲಿ ಇರುವಂತಹ ಪ್ರಸಿದ್ಧವಾದಂತಹ ಉತ್ತರಾದಿ ಮಠಕ್ಕೆ. ಈ ಒಂದು ಮಠ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ ಮಠದ ಫ್ರಂಟ್ ವ್ಯೂ. ನಾನು ಬರ್ತಾ ಇರೋದು ಸೆಕೆಂಡ್ ಟೈಮ್. ಹಾಗೇನೆ ಈ ಒಂದು ಮಠ ಹೇಗಿದೆ ಅಂತ ಕೂಡ ತೋರಿಸ್ತೀನಿ. ಇನ್ನೇನು ನರಸಿಂಹ ಜಯಂತಿ ಕೂಡ ಹತ್ರ ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿನ ಈ ವಿಡಿಯೋಲಿ ನಾನು ತಿಳಿಸ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ ಶ್ರೀ ಉತ್ತರಾದಿ ಮಠ. ಈಗ ನಾನಿದ್ದೀನಿ ಮಠದ ಮೇನ್ ಎಂಟ್ರೆನ್ಸ್ ಹತ್ರ. ನಾನು ಒಂದು ವಿಶೇಷ ದಿನದಲ್ಲಿ ಹೋಗಿದ್ದೆ, ಹಾಗಾಗಿ ಇಲ್ಲಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ರು. ಅವತ್ತೇನೋ ಫಂಕ್ಷನ್ ಕೂಡ ಇತ್ತು ಶ್ರೀ ಉತ್ತರಾದಿ ಮಠದಲ್ಲಿ. ಹಾಗೇನೆ ಮೈಸೂರಿನಲ್ಲಿ ಇರುವಂತಹ ಶ್ರೀ ಉತ್ತರಾದಿ ಮಠ ಹೇಗಿದೆ ಅಂತ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಮೈಸೂರಿನಲ್ಲೂ ಅಷ್ಟೇ ತುಂಬಾನೇ ಸುಂದರವಾದಂತಹ ಮಠ ಇದೆ. ಹಾಗೇನೆ ಅಲ್ಲಿ ಶ್ರೀ ರೋಗಮೋಚನ ಧನ್ವಂತರಿ ದೇವರ ಸನ್ನಿಧಾನ ಕೂಡ ಇದೆ. ಇದ್ರ ಬಗ್ಗೆ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಅದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಈಗ ಮಠದ ಒಳಗಡೆ ಹೇಗಿದೆ ಅಂತ ನಿಮ್ಗೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ. ಡಿಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ವಿಡಿಯೋನ ಮಿಸ್ ಮಾಡ್ದಲೆ ನೋಡಿ. ಈಗ ಶ್ರೀ ದಿಗ್ವಿಜಯ
ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನದ ಹತ್ರ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ, ತುಂಬಾನೇ ಅದ್ಭುತವಾಗಿದೆ. ಶ್ರೀ ಉತ್ತರಾದಿ ಮಠ ಹೇಗಿದೆ ಅಂತ ನಿಮಗೂ ಕೂಡ ವಿಡಿಯೋ ಮುಖಾಂತರ ತೋರಿಸಿದೀನಿ. ಇವಾಗ ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹ ದೇವರ ದರ್ಶನವನ್ನ ಕೂಡ ಮಾಡಿಸ್ತಾ ಇದ್ದೀನಿ. ನೀವು ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀರಾ ದರ್ಶನ ಮಾಡ್ಬೇಕು ಅಂತ. ನೋಡ್ತಾ ಇದ್ದೀರಾ ಅಲ್ವಾ, ಇಷ್ಟು ಸುಂದರವಾದಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮೂರ್ತಿ. ಅಲಂಕಾರನು ತುಂಬಾನೇ ಸುಂದರವಾಗಿತ್ತು. ಈ ದೇವಸ್ಥಾನದ ವಿಶೇಷತೆ ಏನು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಈ ವಿಡಿಯೋಲಿ ಒಂದು ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ತಿಂಗಳು ನರಸಿಂಹ ಜಯಂತಿ ಕೂಡ ಇದೆ. ಅದು ಯಾವಾಗ ಬಂದಿದೆ ಅಂದ್ರೆ ಏಪ್ರಿಲ್ 30ನೇ ತಾರೀಕು ಗುರುವಾರ ಆಚರಣೆ ಮಾಡ್ಬೇಕಾಗತ್ತೆ. ಈ ದಿನದ ಒಂದು ವಿಶೇಷತೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವವಾದಂತಹ ಹಾಗೂ ಪವಿತ್ರ ದಿನಗಳಲ್ಲಿ ಒಂದಾಗಿದೆ. ಇದನ್ನು ಕೂಡ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಭಗವಾನ್ ವಿಷ್ಣುವಿನ 4ನೇ ಅವತಾರ ಅಂದ್ರೆ ಶ್ರೀ ನರಸಿಂಹ ದೇವರ ಅವತಾರ ಅಂತ ಹೇಳ್ಬೋದು. ಅಂದ್ರೆ ಈ ದಿನ ದುಷ್ಟ ಶಕ್ತಿಗಳ ನಾಶ ಹಾಗೂ ಭಕ್ತರ ರಕ್ಷಣೆಗಾಗಿ ಭಗವಂತ ಅರ್ಧ ಮಾನವ ಅರ್ಧ ಸಿಂಹ ರೂಪದಲ್ಲಿ ಅವತರಿಸಿದ ಕಥೆಯನ್ನ ಈ ದಿನ ಸ್ಮರಿಸಲಾಗುತ್ತೆ. ಈ ಹಬ್ಬ ಅಚಲ ಶಕ್ತಿ ಮತ್ತು ದೈವಿಕ ನ್ಯಾಯದ ವಿಜಯದ ಸಂಕೇತವಾಗಿರುತ್ತೆ. ಪ್ರತಿಯೊಬ್ರು ಕೂಡ ನರಸಿಂಹ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡ್ತಾರೆ. ತುಂಬಾ ವಿಶೇಷವಾದಂತಹ ದಿನ ಅಲ್ವಾ. ದೇವರ ಅನುಗ್ರಹವನ್ನ ಪಡೆದುಕೊಳ್ಬೇಕು ಅಂತ ಅಂದ್ರೆ ಪ್ರತಿನಿತ್ಯ ಪೂಜೆ ಮಾಡ್ಬೇಕು. ಅದ್ರಲ್ಲೂ ವಿಶೇಷ ದಿನಗಳಲ್ಲಂತೂ ತಪ್ಪದೆ ಭಕ್ತಿಯಿಂದ ಪೂಜೆ ಮಾಡುವಂತದ್ದು. ಸರಳವಾಗಿ ಪೂಜೆ ಮಾಡಬಹುದು. ನಿಮ್ಮ ಮನೆಯಲ್ಲಿ ಇರುವಂತಹ ನರಸಿಂಹ ದೇವರ ಫೋಟೋ ಆಗಿರ್ಬೋದು ಅಥವಾ ವಿಗ್ರಹವನ್ನ ನೀವು ಪ್ರತಿಷ್ಠಾಪಿಸಿ ಹೂವುಗಳನ್ನ ಅರ್ಪಿಸ್ಬೇಕು. ಯಥಾಶಕ್ತಿ ಹೂವುಗಳನ್ನ ಅರ್ಪಿಸೋದಾಗಿರ್ಬೋದು. ಅದ್ರಲ್ಲೂ ತುಳಸಿಯನ್ನ ಮರೀದಲ್ಲೇ ಅರ್ಪಿಸ್ಬೇಕು. ನಿಮ್ಮ ಯಥಾಶಕ್ತಿ ನೈವೇದ್ಯವನ್ನ ಅರ್ಪಿಸ್ಬೋದು, ಇಲ್ಲ ಹಣ್ಣುಗಳನ್ನಾದ್ರೂ ಅರ್ಪಿಸ್ಬೋದು. ಸಿಹಿ ನೈವೇದ್ಯವನ್ನ ಅರ್ಪಿಸಿದ್ರೆ ತುಂಬಾನೇ ಒಳ್ಳೇದು. ಭಗವಂತ ಆಡಂಬರದ ಪೂಜೆಯನ್ನ ಬಯಸೋದಿಲ್ಲ, ಭಕ್ತಿಯನ್ನ ಮಾತ್ರ ಬಯಸುವಂಥದ್ದು. ಹಾಗಾಗಿ ನಮ್ಮ ಪೂಜೆಯಲ್ಲಿ ಭಕ್ತಿ ಒಂದಿದ್ರೆ ಸಾಕು, ದೇವರ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಹಾಗೆ ವಿಶೇಷ ದಿನಗಳಲ್ಲಿ ತುಪ್ಪದ ದೀಪವನ್ನ ಹಚ್ಚಬೇಕು. ಹಾಗೆ ನರಸಿಂಹ ದೇವರ ಮಂತ್ರಗಳನ್ನ ಪಠನೆ ಮಾಡುವಂಥದ್ದು. ಈಗ ಸ್ಕ್ರೀನ್ ಮೇಲೆ ಒಂದು ಮಂತ್ರವನ್ನ ಕೂಡ ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನ ಹೇಳ್ಕೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೆ ವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳನ್ನ ಹೇಳ್ಬೋದು, ವಿಷ್ಣು ಸಹಸ್ರನಾಮವನ್ನ ಕೂಡ ಹೇಳ್ಬೋದು. ವಿಶೇಷವಾಗಿ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಹಾಗೇನೆ ತಪ್ಪದೆ ಅಂದು ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ನರಸಿಂಹ ದೇವರ ದರ್ಶನವನ್ನ ಪಡೆದುಕೊಂಡ್ಬರ್ಬೇಕು. ಹಾಗೇನೆ ಅಂದು ಕಥಾಶ್ರವಣ ಮಾಡೋದು ತುಂಬಾನೇ ಒಳ್ಳೇದು. ಅಂದ್ರೆ ನರಸಿಂಹ ದೇವರ ಅವತಾರದ ಕಥೆಯನ್ನ ಕೇಳುವಂಥದ್ದು, ಪ್ರಹ್ಲಾದನ ಭಕ್ತಿಯ ಕಥೆಗಳನ್ನ ಓದುವುದು ಅಥವಾ ಕೇಳುವುದು ತುಂಬಾನೇ ಒಳ್ಳೇದು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಧೈರ್ಯ, ನಂಬಿಕೆ ಮತ್ತು ಧರ್ಮನಿಷ್ಠೆ ಹೆಚ್ಚಾಗುತ್ತೆ. ಪ್ರಹ್ಲಾದನ ಕಥೆಯನ್ನ ನೀವು ಕೇಳೇ ಇರ್ತೀರ. ನಾರಾಯಣ ಅಂದ್ರೆ ಅಷ್ಟು ಭಕ್ತಿ, ಎಷ್ಟು ಸ್ಮರಣೆ ಮಾಡ್ತಾ ಇರ್ತಾರೆ ಅಂದ್ರೆ ಎಂಥ ಕಷ್ಟದಲ್ಲೂ ಕೂಡ ದೇವರ ಸ್ಮರಣೆಯನ್ನ ಬಿಡ್ತಾ ಇರೋದಿಲ್ಲ. ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ನಮ್ಮಲ್ಲಿ ಎಷ್ಟು ಭಕ್ತಿ, ನಂಬಿಕೆ, ಶ್ರದ್ಧೆ ಇರುತ್ತೆ. ಭಗವಂತ ಎಂದಿಗೂ ಕೈ ಬಿಡೋದಿಲ್ಲ. ನಮ್ಗೆ ಎಂಥದ್ದೇ ಕಷ್ಟ ಬಂದ್ರೂ ಭಗವಂತನ ನಾಮಸ್ಮರಣೆ ಬಿಡಬಾರ್ದು. ನಂಬಿಕೆ ಅನ್ನೋದು ಖಂಡಿತವಾಗ್ಲೂ ಇರ್ಲೇಬೇಕು. ಆ ನಂಬಿಕೆ ನಮ್ಮಲ್ಲಿದ್ದಾಗ ಖಂಡಿತ ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಅದಕ್ಕೆ ಭಕ್ತ ಪ್ರಹ್ಲಾದನ ಒಂದು ಕಥೆನೇ ಸಾಕ್ಷಿ ಅಂತ ಹೇಳ್ಬೋದು. ನಾವು ಅಷ್ಟೇ ತುಂಬಾ ಭಕ್ತಿಯಿಂದ ನರಸಿಂಹ ಸ್ವಾಮಿಯನ್ನ ಪೂಜೆ ಮಾಡ್ತೀವಿ. ಇವತ್ತಿನವರೆಗೂ ನಮ್ಗೆ ಅಷ್ಟು ಒಳ್ಳೇದು ಖಂಡಿತವಾಗ್ಲೂ ಹಾಗೇ ಇದೆ. ಯಾಕೆ ನರಸಿಂಹ ಜಯಂತಿಯನ್ನ ಆಚರಣೆ ಮಾಡ್ಬೇಕು ಅಂದ್ರೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಪ್ರಯೋಜನಗಳು ಲಭಿಸುತ್ತೆ ಅಂತ ಹೇಳ್ಬೋದು. ಭಗವಾನ್ ನರಸಿಂಹನು ತನ್ನ ಭಕ್ತರನ್ನ ಎಲ್ಲಾ ರೀತಿಯಿಂದ ಅಂದ್ರೆ ದುಷ್ಟಶಕ್ತಿಗಳು, ಶತ್ರುಗಳು ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಿಸ್ತಾರೆ. ಜೀವನದಲ್ಲಿ ಎದುರಾಗುವಂತಹ ಅಡೆತಡೆಗಳು, ನಮಗೆ ಇರುವಂತಹ ಭಯ ಮತ್ತು
ಸವಾಲುಗಳನ್ನ ನಿವಾರಿಸಲು ಭಗವಂತನ ಆಶೀರ್ವಾದ ದೊರೆಯುತ್ತೆ. ನರಸಿಂಹ ದೇವರಲ್ಲಿ ಅಚಲವಾದ ಭಕ್ತಿ ಮತ್ತು ಶ್ರದ್ಧೆಯಿಂದ ನಾವು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗೇನೆ ಪೂಜೆ ಮಾಡೋದ್ರಿಂದ ಮೋಕ್ಷ ಕೂಡ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಈ ದಿನದ ಬಗ್ಗೆ ಹೇಳ್ಬೇಕು ಅಂದ್ರೆ ದುಷ್ಟಶಕ್ತಿಗಳ ಮೇಲೆ ಧರ್ಮದ ವಿಜಯವನ್ನ ಸಂಕೇತಿಸುತ್ತೆ. ನರಸಿಂಹ ಜಯಂತಿ ಬಗ್ಗೆ ಹೇಳ್ಬೇಕು ಅಂದ್ರೆ ಭಗವಂತನ ಅಪ್ರತಿಮ ಶಕ್ತಿ, ಭಕ್ತಿ, ವಾತ್ಸಲ್ಯ ಮತ್ತು ಧರ್ಮದ ಸಂಸ್ಥಾಪನೆಯ ಸಂದೇಶವನ್ನ ಸಾರುವ ಪವಿತ್ರವಾದ ದಿನ ಅಂತ ಹೇಳ್ಬೋದು. ನರಸಿಂಹ ದೇವರನ್ನ ಪೂಜಿಸುವುದರಿಂದ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ರಕ್ಷಣೆ ದೊರೆಯುತ್ತೆ. ನರಸಿಂಹ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡೋದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳನ್ನ ಸ್ವಾಮಿ ಈಡೇರಿಸ್ತಾರೆ. ಅದು ಎಂಥದ್ದೇ ಕೋರಿಕೆ ಆಗಿರ್ಲಿ. ಹಾಗೆ ಭಕ್ತರನ್ನ ಎಂಥದ್ದೇ ಒಂದು ಕಷ್ಟದಿಂದ ಕೂಡ ಪಾರು ಮಾಡ್ತಾರೆ. ಹಾಗೇನೆ ತನ್ನ ಭಕ್ತರನ್ನ ಎಲ್ಲಾ ಅಪಾಯಗಳಿಂದ ಕೂಡ ರಕ್ಷಿಸ್ತಾರೆ. ಜೀವನದಲ್ಲಿ ಎಂಥದ್ದೇ ಅಡೆತಡೆಗಳು ಇದ್ರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡಿ ಭಕ್ತರಿಗೆ ಅಷ್ಟು ಅನುಗ್ರಹವನ್ನ ನರಸಿಂಹ ದೇವರು ಮಾಡೇ ಮಾಡ್ತಾರೆ. ಸ್ನೇಹಿತರೆ, ಇವತ್ತು ನರಸಿಂಹ ಜಯಂತಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದೀನಿ. ಇದೇ ತಿಂಗಳು ಅಂದ್ರೆ ಏಪ್ರಿಲ್ 30ನೇ ತಾರೀಕು ನರಸಿಂಹ ಜಯಂತಿ ಇದೆ. ಪ್ರತಿಯೊಬ್ರು ಕೂಡ ಭಕ್ತಿಯಿಂದ ಪೂಜೆ ಮಾಡಿ ಸನ್ನಿಧಾನಕ್ಕೆ ಹೋಗಿ ನರಸಿಂಹ ದೇವರ ದರ್ಶನವನ್ನ ಪಡೆಯಿರಿ. ಅನುಗ್ರಹ ಅನ್ನೋದು ನಿಮ್ಗೆ ಅಷ್ಟು ಪ್ರಾಪ್ತಿ ಆಗುತ್ತೆ. ಇವತ್ತಿನ ವಿಡಿಯೋಲಿ ಬೆಂಗಳೂರಿನಲ್ಲಿ ಇರುವಂತಹ ಶ್ರೀ ಉತ್ತರಾದಿ ಮಠ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸಿದೀನಿ. ಒಂದಷ್ಟು ಮಾಹಿತಿಗಳನ್ನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.